ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೇಸ್ ಕಾರ್ನರ್. ಗಣೇಶ ಚತುರ್ಥಿ ಬಂದೇ ಬಿಡ್ತು ಅಲ್ವಾ? ಗಣಪತಿ ಹಬ್ಬ ಅಂದರೆ ಏನೋ ಒಂಥರ ಸಂಭ್ರಮ. ಜೊತೆಗೆ ಗಣಪತಿಗೆ ಇಷ್ಟವಾಗಿರುವಂತಹ ಕಜ್ಜಾಯ ಮಾಡೋದು, ಸಿಹಿ ತಿಂಡಿ ಮಾಡೋದು, ಜೊತೆಗೆ ಚಕ್ಲಿ, ಕರ್ಜಿಕಾಯಿ ಅಂತ ಕರಿದ ತಿಂಡಿಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡೋದ್ರಿಂದ ಮನಸ್ಸಿಗೆ ಎಷ್ಟೊಂದು ಖುಷಿ ಆಗುತ್ತೆ, ತುಂಬಾ ನೆಮ್ಮದಿ ಸಿಗುತ್ತೆ. ಸೊ ಅದಕ್ಕೆ ನಾನಿವತ್ತು ಗಣಪತಿಗೆ ತುಂಬಾ ಇಷ್ಟವಾಗಿರುವಂಥ ಬಿಳಿ ಎಳ್ಳಿಂದ ಮಾಡಬಹುದಾದ ಪಂಚಕಜ್ಜಾಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತೀರಾ ಅಲ್ವಾ? ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಪಂಚಕಜ್ಜಾಯ ಅಂದರೆ ಹೆಸರೇ ಸೂಚಿಸುವಂತೆ ಅದರಲ್ಲಿ 5 ಥರದ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ಈ ಪಂಚಕಜ್ಜಾಯನ ರೆಡಿ ಮಾಡ್ತೀವಿ. ತುಂಬಾ ಸುಲಭ ಇದು. ಈ ಗಣಪತಿ ಹಬ್ಬದ ದಿನ ನೀವು ಕೂಡ ಈ ಪಂಚಕಜ್ಜಾಯನ ಮಾಡಿ ನೈವೇದ್ಯ ಮಾಡಿದ್ರೆ ಗಣಪತಿಗಂತೂ ತುಂಬಾ ಖುಷಿ ಆಗುತ್ತೆ. ಸೊ ಮೊದಲಿಗೆ 5 ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ದೀನಿ ಅಲ್ವಾ? ಸೊ 1 by 1 ಯಾವುದೇ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಏನಾಗಿ ಇದು ಎಳ್ಳು ಪಂಚಕಜ್ಜಾಯ ಆಗಿರೋದ್ರಿಂದ 1 ಕಪ್ ಆಗುವಷ್ಟು ನಾನು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಅಂದರೆ ಸೇಸಮ್ ಸೀಡ್ಸ್ ಅಂತ ಹೇಳ್ತಾರಲ್ವಾ, ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ನೆಕ್ಸ್ಟ್ ಬಂದ್ಬಿಟ್ಟು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಎಳ್ಳು ತಗೊಂಡಿದ್ದೀವಲ್ವಾ, ಅದೇ ಸೇಮ್ ಬೌಲಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ನೆನೆಸಿಟ್ಕೊಂಡಿರೋ ಕಡಲೆಕಾಳನ್ನು ತಗೊಂಡಿದ್ದೀನಿ. ಈ ಕಡಲೆಕಾಳು ಅಂದರೆ ಕೂಡ ಗಣಪತಿಗೆ ತುಂಬಾ ಇಷ್ಟ ಅಲ್ವಾ? ಹಾಗೆಯೇ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋ ತೆಂಗಿನ ತುರಿನ ತಗೊಂಡಿದ್ದೀನಿ. ಇವಾಗ ಹೇಳಿರೋದ್ರಲ್ಲಿ ಟೋಟಲ್ಲು 4 ಇಂಗ್ರೀಡಿಯೆಂಟ್ಸ್ ಆಯಿತು. 5ನೇ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ತುಪ್ಪ ಕೂಡ ತುಂಬಾ ದೇವರಿಗೆ ಶ್ರೇಷ್ಠವಾದದ್ದು. ತುಪ್ಪ ಕೂಡ ಜಾಸ್ತಿ ಏನು ಬೇಡ, 1 ಸ್ಪೂನ್ ಆದರೆ ಸಾಕಾಗತ್ತೆ. ನೈವೇದ್ಯ ಅಂತ ಮಾಡುವಾಗ ನಾವು ಮೇಲ್ಗಡೆಯಿಂದ ತುಪ್ಪವನ್ನು ಹಾಕ್ತೀವಿ ಅಲ್ವಾ, ಅದು ತುಂಬಾ ಶ್ರೇಷ್ಠ ಅಂತ. ಸೊ ಅದಕ್ಕೆ ಮಾತ್ರ ತುಪ್ಪ ಬೇಕಾಗತ್ತೆ. ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಎಳ್ಳನ್ನು ತಗೊಂಡಿದ್ದೀನಿ. ಎಳ್ಳನ್ನು ನಾನಿವಾಗ ವಾಶ್ ಮಾಡ್ಕೋತಾ ಇದ್ದೀನಿ. ಹೇಗೆ ವಾಶ್ ಮಾಡೋದು ಅಂತಂದರೆ, ಈ ಥರ ಜಾಲರಿ ಇರುತ್ತಲ್ವ, ಈ ಜಾಲರಿ ಇರೋ ಸೌಟನ್ನು ತಗೊಂಡಿದ್ದೀನಿ. ಅದರಲ್ಲಿ ಈ ಥರ ಎಳ್ಳನ್ನು ಹಾಕಿಬಿಟ್ಟು ಅದ್ರ ಕೆಳಗಡೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಗಾಳಿಸಿದ್ರೆ ಅದರಲ್ಲಿ ಏನಾದರೂ ಕಸ ಇದ್ದರೆ ಅದು ಕೆಳಗಡೆ ಬೀಳತ್ತೆ. ಆಮೇಲೆ ನಾನೇನು ಮಾಡ್ತೀನಿ ಅಂದರೆ, 1 ಗ್ಲಾಸ್ ಆಗುವಷ್ಟು ನೀರನ್ನು ತೊಗೊಂಡ್ಬಿಟ್ಟು ಇದ್ರ ಮೇಲ್ಗಡೆಯಿಂದ ಹಾಕ್ತೀನಿ. ಅಂದರೆ ಚೆನ್ನಾಗಿ ವಾಶ್ ಮಾಡ್ಕೋತೀನಿ ಇದನ್ನು. ಎಳ್ಳನ್ನು ಈ ಥರ ವಾಶ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಏನಾದರೂ ಧೂಳು ಆ ಥರ ಇದ್ದರೆ ಹೋಗಿಬಿಡತ್ತೆ. ನೋಡಿ ನೀರಿನ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ಸೊ ಇವಾಗ ಈ ಥರ ಜಾಲರಿ ಹುಟ್ಟಲ್ಲಿ ಹಾಗೇ ಇಟ್ಬಿಟ್ಟು ಅದು ನೀರೆಲ್ಲ ಕೆಳಗಡೆ ಇಳಿದು ಹೋಗೋವರೆಗೂ ಒಂದು 5 ನಿಮಿಷ ವೇಟ್ ಮಾಡ್ತೀನಿ. ಆಮೇಲೆ ಒಂದು ಪ್ಯಾನನ್ನು ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಅಂದರೆ ಪ್ಯಾನಿಗೆ ಏನಾದರೂ ನೀರೆಲ್ಲ ಇದ್ದರೆ ಅದು ಡ್ರೈ ಆಗೋ ತನಕ ಹಾಗೆಯೇ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು, ಇವಾಗ ನೀರೆಲ್ಲ ಬಸ್ದಿರೋ ಈ ಎಳ್ಳಿರತ್ತಲ್ವ, ಅದನ್ನು ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಎಕ್ಸ್ಟ್ರಾ ಇರೋ ನೀರೆಲ್ಲ ಇವಾಗ ಇಳಿದಿದೆ. ಸೊ ಇದನ್ನು ಪ್ಯಾನ್ಗೆ ಹಾಕೋಣ. ಇವಾಗ ಈ ತೊಳೆದಿಟ್ಕೊಂಡಿರೋ ಎಳ್ಳನ್ನು ಫ್ಯಾನ್ಗೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ ಅದಕ್ಕೆ ನೀರಿನ ಅಂಶ ಇರುತ್ತಲ್ವ, ಅದೆಲ್ಲ ಡ್ರೈ ಆಗಿ ಎಳ್ಳು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ಮಾತ್ರ ಇದು ಚೆನ್ನಾಗಿ ಬರುತ್ತೆ ಪಂಚಕಜ್ಜಾಯ. ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ, ಅಂದರೆ ಅದು ಎಳ್ಳು ಡ್ರೈ ಆಗಿ ಚಟಪಟ ಅನ್ನತ್ತೆ, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಳ್ಳು ಡ್ರೈ ಆಗಿಬಿಟ್ಟು ಎಷ್ಟು ಉದ್ರುದ್ರಾಗಿದೆ ಅಂತ. ಇದನ್ನು ಒಂದು 10 ನಿಮಿಷ, ಅಂದರೆ ಅದು ಚಟಪಟ ಗುಡೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಫ್ರೈ ಆಗಿದೆ. ಎಳ್ಳು ಚಟಪಟ ಅಂತ ಇದೆ. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ಫ್ರೈ ಮಾಡುವಾಗ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದು ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾನಿವಾಗ ಒಂದು ಡ್ರೈ ಆಗಿರೋ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಅಂದರೆ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಅದಕ್ಕೆ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇಷ್ಟು ಬಂದುಬಿಟ್ಟು ನೆನೆಸಿಟ್ಕೊಂಡಿರುವ ಈ ಕಡಲೆನ ನಾನಿವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಅದನ್ನು ನೀರಿಂದ ತೆಗೆದುಬಿಟ್ಟು ಸ್ವಲ್ಪ ಡ್ರೈ ಮಾಡಿ 2 ಸ್ಪೂನ್ ಆಗುವಷ್ಟು ಕಡಲೆನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಒಂದು 10 ನಿಮಿಷ ಅದು ಚೆನ್ನಾಗಿ ಡ್ರೈ ಆಗೋ ತನಕ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಡ್ರೈ ಆಗಿದೆ. ಇವಾಗ ಇದು ಕೂಡ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ನಾನು ಇದನ್ನು ಬಿಡ್ತಾ ಇದ್ದೀನಿ. ಹಾಗೆಯೇ ತೆಂಗಿನ ತುರಿನ ಕೂಡ ಸ್ವಲ್ಪ ಬಿಸಿ ಮಾಡಿಬಿಟ್ಟು ತೆಗಿತಾ ಇದ್ದೀನಿ. ಯಾಕಂದರೆ ಅದು ಬೇಗ ಹಾಳಾಗಬಾರ್ದು, ಸ್ಮೆಲ್ ಆಗಬಾರ್ದು ಅಂತ. ಇಲ್ಲ ಅಂದರೆ ಬೇಕಿದ್ರೆ ಹಾಗೆಯೇ ಫ್ರೆಶ್ ಆಗಿರೋ ತೆಂಗಿನಕಾಯಿನ ಕೂಡ ಹಾಕ್ಬೋದು. ನಾನು 1 ನಿಮಿಷ ಈ ಥರ ಕೈಯಾಡಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಎಳ್ಳು ಕಂಪ್ಲೀಟಾಗಿ ಕೂಲ್ ಆಗಿದೆ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಸ್ವಲ್ಪನೂ ಬಿಸಿ ಇರಬಾರ್ದು. ಯಾಕಂದರೆ ಅದು ಗ್ರೈಂಡ್ ಮಾಡುವಾಗ ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೇ ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಗ್ರೈಂಡ್ ಮಾಡಬೇಕು. ಸೊ ಇದನ್ನು ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಹಾಗೆಯೇ ಕಡಲೆ ಕೂಡ ತಣ್ಣಗಾಗಿದೆ. ಸೊ ಕಡಲೆನ ಕೂಡ ಹಾಕ್ತಾ ಇದ್ದೀನಿ. ಇವೆರಡನ್ನು ಸೇರಿಸ್ಬಿಟ್ಟು ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳೋಣ. ಅಂದರೆ ಜಸ್ಟ್ 1 ರೌಂಡ್ ತಿರ್ಸಿದ್ರೆ ಸಾಕು, ತುಂಬ ನೈಸ್ ಪೌಡ್ರ್ ಆಗಬಾರ್ದು.
ಸೊ ನೋಡಿ ಈ ಥರ ಕೋರ್ಸಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕಿಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಬಾರ್ದು. ಸ್ವಲ್ಪ ಗ್ರೈಂಡ್ ಮಾಡೋದು ಸ್ಟಾಪ್ ಮಾಡೋದು, ಮತ್ತೆ ಗ್ರೈಂಡ್ ಮಾಡೋದು ಸ್ಟಾಪ್ ಮಾಡೋದು ಮಾಡಬೇಕು. ನೋಡಿ ಇವಾಗ ಕರೆಕ್ಟಾಗಿ ಗ್ರೈಂಡ್ ಆಗಿದೆ, ಸರಿಯಾಗಿ ನೈಸಾಗಿ ಪೌಡರ್ ಆಗಿದೆ ಇದು. ಇವಾಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೇ ನಾನಿವಾಗ ತೆಂಗಿನ ತುರಿನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಮೇಲಿಂದ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಇಟ್ಟರೆ ಗಣಪತಿಗೆ ತುಂಬಾ ಇಷ್ಟವಾದ ಎಳ್ಳಿನ ಪಂಚಕಜ್ಜಾಯ ರೆಡಿ ಆಗುತ್ತೆ. ಈ ಪಂಚಕಜ್ಜಾಯನ ನೀವು ಗಣಪತಿ ಹಬ್ಬಕ್ಕೆ ಕೂಡ ಮಾಡ್ಬೋದು, ಹಾಗೇನೆ ಸಂಕಷ್ಟಿಗೆ ಕೂಡ ಮಾಡಿ ಗಣಪತಿಗೆ ನೈವೇದ್ಯನ ಮಾಡ್ಬೋದು. ಸೊ ಈ ಸಲ ಗಣಪತಿ ಹಬ್ಬಕ್ಕೆ ನೀವು ಕೂಡ ಈ ಎಳ್ಳು ಪಂಚಕಜ್ಜಾಯನ ಟ್ರೈ ಮಾಡಿ ನೋಡ್ತೀರಿ ಅಲ್ವಾ. ಹಾಗೇನೆ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.